ಅಲೆಗಳನ್ನೇ ನೋಡುತ್ತಾ ಕುಳಿತಿದ್ದಳು ಅವಳು. ಮರಳಿನ ಮೇಲೆ ಪಿರಮಿಡ್ ತರಹದ ಮನೆಯನ್ನು ಕಟ್ಟುತ್ತಿದ್ದ ಆರಾಧ್ಯ, ಹಾಗಾದ್ರೆ ಶೀತಲ್ ಆ ರಾಜ್ಕುಮಾರಿ ಆ ಇನ್ನೊಬ್ಬ ರಾಜ್ಕುಮಾರನ್ನ ಮದ್ವೆ ಆದ್ಲಾ ಕೇಳಿದಳು. ಇಲ್ಲ, ಅವಳ ಮದ್ವೆ ಆಗ್ಲಿಲ್ಲ. ಅವಳತ್ತ ತಿರುಗಿ ಹೇಳಿದವಳು ಎದ್ದು ಅವಳ ಬಳಿಗೆ ಬಂದಳು. ಆರಾಧ್ಯ, ಆಗ ಯಾರೂ ಅವಳ ಮೇಲೆ ಕೋಪ ಮಾಡ್ಕೊಳ್ಳಿಲ್ವಾ ಕೇಳಿದಳು. ಶೀತಲ್, ಅವ್ರು ಯಾಕೆ ಕೋಪ ಮಾಡ್ಕೊಳ್ತಾರೆ? ಆರಾಧ್ಯ, ಯಾರಾದ್ರೂ ನಮ್ಮನ್ನ ಪ್ರೀತಿಸ್ತಿರುವಾಗ ಅವ್ರಿಷ್ಟದಂತೆ ಮಾಡದೇ ಇದ್ರೆ ಅವರು ಕೋಪ ಮಾಡ್ಕೊಳ್ತಾರೆ. ಶೀತಲ್, ಹೌದು, ಕೋಪ ಮಾಡ್ಕೊಳ್ತಾರೆ. ಆದ್ರೆ ಆ ರಾಜ್ಕುಮಾರಿ ಎಲ್ಲದಕ್ಕೂ ಸಿದ್ಧ ಇದ್ಲು. ಆರಾಧ್ಯ, ಆಮೇಲೆ ಏನಾಯಿತು? ಶೀತಲ್, ನಾವು ಮೊದಲೇ ಹೋರಾಡೋಕೆ ಸಿದ್ಧ ಆಗಿದ್ದಾಗ ನಮ್ಮ ದೇಹ ಅದಕ್ಕೆ ಶಕ್ತಿನ ಸಂಗ್ರಹಿಸಿ ಕೊಡುತ್ತೆ. ರಾಜ್ಕುಮಾರಿಯ ಆ ಶಕ್ತಿನೇ ಅವಳಿಗೆ ಉಪಯೋಗಕ್ಕೆ ಬಂತು. ಆರಾಧ್ಯ, ಹಾಗಾದ್ರೆ ರಾಜ್ಕುಮಾರಿ ಶಸ್ತ್ರಾಸ್ತ್ರಗಳಲ್ಲಿ ಯುದ್ಧ ಮಾಡಿದ್ಲಾ ಕಣ್ಣರಳಿಸಿ ಕೇಳಿದಳು. ಶೀತಲ್, ರಾಜ್ಕುಮಾರಿ ಏಕೆ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ತಾಳೆ? ಮಾಡಬಹುದಾದ ಕೆಲಸಗಳನ್ನ ಪದಗಳಿಂದ ಮಾಡಬಹುದಾಗಿದ್ದಾಗ ಶಸ್ತ್ರಾಸ್ತ್ರಗಳು ಏಕೆ? ಹೇಗಿದ್ರೂ ಅದು ಆಲೋಚನೆಗಳ ವಿಷಯ, ಆದ್ರಿಂದ ಆಯುಧಗಳ ಅವಶ್ಯಕತೆ ಅಲ್ಲಿರಲಿಲ್ಲ. ಆರಾಧ್ಯ, ಹೌದು, ಆದ್ರೆ ಯಾರಾದ್ರೂ ನಿನ್ಗೆ ತೊಂದರೆ ಕೊಟ್ರೆ ಏನ್ ಮಾಡ್ತೀಯಾ? ಶೀತಲ್, ಜೀವನ ಪೂರ್ತಿ ಒಂದು ವಿಷಯ ನೆನ್ಪಿಡು, ನೀನ್ ಬಯಸದ ಹೊರತು ನಿನ್ನ ಜೀವನದಲ್ಲಿ ಯಾರೂ ತೊಂದರೆ ಕೊಡೋಕೆ ಸಾಧ್ಯ ಇಲ್ಲ. ಆರಾಧ್ಯ, ನಂಗೆ ಅರ್ಥ ಆಗಲಿಲ್ಲ. ಶೀತಲ್ ನಗುತ್ತಾ, ನಾನು ವಿವರಿಸ್ತೀನಿ, ಆದರೆ ಕಬಡ್ಡಿಲಿ ನೀನು ನನ್ನ ವಿರುದ್ಧ ಗೆದ್ದಾಗ ಮಾತ್ರ. ಮರುಕ್ಷಣವೇ ಶೀತಲ್ ಸಮುದ್ರದ ಕಡೆಗೆ ಓಡಿದಳು. ಆರಾಧ್ಯ ಅವಳನ್ನು ಹಿಂಬಾಲಿಸಿದಳು. ಶೀತಲ್ ಸಮುದ್ರದ ಅಲೆಗಳನ್ನು ಮುಟ್ಟಿ ಕಬಡ್ಡಿ ಕಬಡ್ಡಿ ಎನ್ನುತ್ತಾ ಮುಂದೆ ಓಡಲು ಶುರು ಮಾಡಿದಳು. ಆರಾಧ್ಯ ಕೂಡ ಅವಳನ್ನು ಹಿಂಬಾಲಿಸಿದಳು. ಇಬ್ಬರು ಸಮುದ್ರದ ಅಲೆಗಳ ಮುಂದೆ ಓಡುತ್ತಾ ಜೋರಾಗಿ ನಗಲು ಶುರು ಮಾಡಿದರು. ಅಶ್ವಿನ್ ಹೋದ ಮೇಲೆ ಸುಮಂಗಲ ಮತ್ತು ಸೀತಾ ಇಬ್ಬರು ಶೀತಲ್ ಅಶ್ವಿನ್ ಜೊತೆಯಲ್ಲಿ ಹಿಂತಿರುಗಬಹುದು ಎಂದು ಆಶಿಸಿದ್ದರು. ಆದರೆ ಅಶ್ವಿನ್ ಕಾರು ಹೊರಗೆ ನಿಂತಾಗ ಅವನು ಒಬ್ಬಂಟಿಯಾಗಿ ಕಾರಿನಿಂದ ಇಳಿಯುವುದನ್ನು ನೋಡಿದ ಸೀತಾ ದುಃಖಿತಳಾದಳು. ಸೀತಾಳ ಅಳುಮುಖ ನೋಡಿ ಅಶ್ವಿನ್ ಮುಗುಳು ನಕ್ಕ. ಆದರೆ ಸೀತಾಳ ಮುಖದಲ್ಲಿ ನಗು ಬರಲಿಲ್ಲ. ಅಶ್ವಿನ್ ಬಾಗಿಲ ಬಳಿಗೆ ಬಂದ. ಶೀತಲ್ ಸಿಕ್ಕೇ ಸಿಗ್ತಾಳೆ. ಯಾಕೆ? ಮುಖ ಸಪ್ಪಗೆ ಮಾಡಿದ ಸೀತಾ. ಯಾಕಂದ್ರೆ ಸೀತಾಗೆ ಎಲ್ಲಾನು ಗೊತ್ತು. ನಗುತ್ತಾ ಅಶ್ವಿನ್ ಸೀತಾಳ ತಲೆಯ ಮೇಲೆ ಕೈ ಇಟ್ಟು ಒಳಗೆ ಹೋದ. ಸುಮಂಗಲ ಮಗನತ್ತ ನೋಡಿ, ಶೀತಲ್ ಸಿಗ್ಲಿಲ್ವಾ ಕೇಳಿದರು. ಅಶ್ವಿನ್, ಸಿಗ್ತಾಳೆ, ಆದರೆ ಕಾಯಬೇಕು. ಸೀತಾ, ಅಣ್ಣ ಊಟ ಬಡಿಸ್ಲಾ ಎನ್ನುತ್ತಾ ಒಳ ಬಂದಳು. ಅಶ್ವಿನ್ ಟೈಮ್ ನೋಡುತ್ತಾ, ಬೇಡ, ಆಶ್ರಮದಲ್ಲಿ ಈಗ ಯಾರಿದ್ದಾರೆ ಎಂದು ಕೇಳಿದ. ಸೀತಾ, ಸೌರವಣ್ಣ ಹೋಗಿದ್ದಾನೆ, ಪೂರ್ವಣ್ಣ ಇನ್ನೊಂದು ಆಶ್ರಮಕ್ಕೆ ಹೋಗಿದ್ದಾನೆ ಎಂದಳು. ಅಶ್ವಿನ್, ಆನ್ಯಾಯಲ್ಲಿ ಸುತ್ತಲೂ ನೋಡುತ್ತಾ ಕೇಳಿದ. ಸೀತಾ, ನೀನಾ ಆಂಟಿ ಅವಳನ್ನ ಹೊರಗೆ ವಾಕಿಂಗ್ಗೆ ಕರ್ಕೊಂಡು ಹೋಗಿದ್ದಾಳೆ ಎಂದಳು. ಅಶ್ವಿನ್, ನಾನು ರೂಮಲ್ಲಿರ್ತೀನಿ ಎಂದು ಹೇಳುತ್ತಾ ಅವನು ತನ್ನ ಕೋಣೆಯ ಕಡೆಗೆ ಹೋಗಿ ಆತ್ಮವಿಶ್ವಾಸದಿಂದ ತನ್ನ ಕುರ್ಚಿಯ ಮೇಲೆ ಕುಳಿತು ಡೈರಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದರತ್ತ ಒಮ್ಮೆ ಶಾಂತವಾಗಿ ಕಣ್ಣಾಡಿಸಿದ. ಮುಂದಿನ ಕ್ಷಣ ಅದನ್ನು ತೆರೆದು ಓದಲು ಶುರು ಮಾಡಿದ. ಅವನು ಡೈರಿಯ ಪುಟಗಳನ್ನು ಒಂದೊಂದಾಗಿ ತಿರುಗಿಸುತ್ತಿದ್ದಂತೆ ಅವಳ ಹೃದಯದೊಳಗಿರುವ ಜಗತ್ತು ಅವನ ಮುಂದೆ ತೆರೆದುಕೊಳ್ಳುತ್ತಿತ್ತು. ಅವಳ ಬರಹಗಳ ಪ್ರತಿಯೊಂದು ಸಾಲಲ್ಲೂ ಅವಳ ನಗು, ಅವಳ ನೋವು, ಅವಳ ಮೌನ, ಅವಳ ನಿರೀಕ್ಷೆಗಳು ಎಲ್ಲವೂ ಜೀವಂತವಾಗಿ ಕಾಣುತ್ತಿದ್ದವು. ಕೆಲವು ಪುಟಗಳಲ್ಲಿ ಅವಳ ನೋವು ಅವನ ಕಣ್ಣಲ್ಲಿ ನೀರು ತರಿಸುತ್ತಿತ್ತು. ನಾನು ಅವಳ ಜೊತೆ ಇಲ್ಲದಾಗ ಅವಳು ಇಷ್ಟು ಒಬ್ಬಂಟಿಯಾಗಿ ಕಷ್ಟ ಎದುರಿಸಿದ್ಲ ಅನ್ನೋ ಪ್ರಶ್ನೆ ಅವನ ಎದೆಯಲ್ಲಿ ಬಾಣದಂತೆ ಚುಚ್ಚುತ್ತಿತ್ತು. ಕೆಲವು ಪುಟಗಳನ್ನು ಹರಿದು ಹಾಕಲಾಗಿತ್ತು. ಅದರೊಂದಿಗೆ ಮುಂದೆ ಇದ್ದ ಕೆಲವು ಖಾಲಿ ಪುಟಗಳು ನೀರಿನಲ್ಲಿ ನೆಂದ ಹಾಗೆ ಆಗಿದ್ದವು. ಅದು ನೀರಲ್ಲ, ಅವಳ ಕಣ್ಣೀರು ಎನ್ನುವುದು ಅವನಿಗೆ ಅರಿವಾಗಿತ್ತು. ಆ ಹಾಳೆಗಳ ಮೇಲೆ ತನ್ನ ಕೈ ಇಟ್ಟು ಸವರಿದಾಗ ಅಶ್ವಿನ್ ಅವಳ ಕಣ್ಣುಗಳನ್ನು ಮುಟ್ಟುವಂತೆ ಫೀಲ್ ಮಾಡಿದ. ಅಶ್ವಿನ್ ಡೈರಿಯನ್ನು ಮುಚ್ಚಿ ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡನು. ತಲೆಯನ್ನು ಕುರ್ಚಿಯ ಮೇಲೆ ಒರಗಿಸಿ ಕಣ್ಮುಚ್ಚಿದ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಉಸಿರುಗಟ್ಟಿದ ಹಾಗಾಯಿತು.
ಅವನು ಎದ್ದು ಹೋಗಿ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತ. ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಮೂಡಲು ಶುರು ಮಾಡಿದವು. ನಾನು ಒಂದೇ ಸಾರಿಗೆ ಇಷ್ಟೊಂದೆಲ್ಲ ನೋಡಕ್ಕೆ ಆಗಲ್ಲ. ಅಶ್ವಿನ್, ಯಾರೂ ಅಂತ ಸಮಯಗಳಿಗೆ ಒಗ್ಗಿಕೊಂಡಿರಲ್ಲ. ಜಗತ್ತಲ್ಲಿ ಯಾರು ಅದನ್ನ ಇಷ್ಟಪಡ್ತಾರೆ? ನೀನೇ ಹೇಳು. ಶೀತಲ್, ನಾನು ಅಷ್ಟೊಂದು ಸ್ಟ್ರಾಂಗ್ ಅಲ್ಲ. ಅಶ್ವಿನ್, ನನಗೆ ಗೊತ್ತು. ಆದರೆ ನಿನ್ನನ್ನು ಸ್ಟ್ರಾಂಗ್ ಆಗಿಡೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ನನ್ನ ಶಕ್ತಿ ನಿನ್ನ ಬಲದಲ್ಲಿದೆ. ಬಾಲ್ಕನಿಯಲ್ಲಿ ನಿಂತಿದ್ದ ಅಶ್ವಿನ್ ಸ್ವಲ್ಪ ಹೊತ್ತು ತನ್ನನ್ನು ತಾನು ಸಾಮಾನ್ಯ ಸ್ಥಿತಿಗೆ ತಂದುಕೊಂಡನು. ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡು ಒಳಗೆ ಬಂದನು. ಮತ್ತೊಮ್ಮೆ ಸೋಫಾದಲ್ಲಿ ಕುಳಿತು ಅಶ್ವಿನ್ ಶೀತಲ್ ಡೈರಿಯನ್ನು ತೆರೆದು ಅದನ್ನು ಓದಲು ಶುರು ಮಾಡಿದ. ಅಶ್ವಿನ್ ಆಗಾಗ್ಗೆ ಅನುಭವಿಸುತ್ತಿದ್ದ ಕೆಲವು ವಿಷಯಗಳು ಇಂದು ಶೀತಲಾಳ ಮಾತುಗಳಲ್ಲಿ ಅವುಗಳನ್ನು ಓದಿದಾಗ ಅವರಿಬ್ಬರಿಗೂ ಎಷ್ಟು ನೋವುಂಟಾಗಿರಬೇಕು ಎಂದು ಅನಿಸಿತು ಅವನಿಗೆ. ಶೀತಲ್ ಡೈರಿಯ ಪ್ರತಿಯೊಂದು ಪುಟವನ್ನು ತನ್ನ ವಿಭಿನ್ನ ಭಾವನೆಗಳಿಂದ ತುಂಬಿದ್ದಳು ಮತ್ತು ಇಂದು ಅಶ್ವಿನ್ ಅವಳನ್ನು ಭೇಟಿಯಾಗುತ್ತಿದ್ದಾಗ 10 ದಿನಗಳಲ್ಲಿ ಅವರ ಜೀವನ ಎಂದು ಯೋಚಿಸುತ್ತಾ ಅವನಿಗೆ ಉಸಿರುಗಟ್ಟಿದ ಅನುಭವವಾಗಲು ಶುರುವಾಯಿತು. ಎಂತಹ ಅದ್ಭುತ ಸಮಯ! ಅಶ್ವಿನ್ ಶೀತಲಾಳ ಕೈ ಹಿಡಿದು ತಾನು ಯಾವಾಗಲೂ ಅವಳೊಂದಿಗೆ ಇರುತ್ತೇನೆ, ಅವಳನ್ನು ಎಂದಿಗೂ ಬಿಡುವುದಿಲ್ಲ ಮತ್ತು ಅವಳ ಜೀವನದ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತೇನೆ ಎಂದು ಭರವಸೆ ನೀಡಿದಾಗ ಇಂದು ಮತ್ತೊಮ್ಮೆ ಅಶ್ವಿನ್ ತನ್ನ ತಪ್ಪುಗಳನ್ನು ಅರಿತುಕೊಳ್ಳಲು ಶುರು ಮಾಡಿದನು. ಆದರೆ ಇಲ್ಲ, ಅವಳ ಮೇಲಿನ ಅವನ ಪ್ರೀತಿ ಎಂದಿಗೂ ತಪ್ಪಾಗಿರಲಿಲ್ಲ. ಅವನು ಸಮಾಜದಿಂದ ಹೊರೆಯಾಗಿರುವ ವ್ಯಕ್ತಿ. ತನ್ನ ಸಂತೋಷಕ್ಕಿಂತ ಇತರರ ಸಂತೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ ವ್ಯಕ್ತಿ. ಹೌದು, ಶೀತಲ್ ಇದನ್ನ ಡೈರಿಯಲ್ಲಿಯೂ ಸಹ ಬರೆದಿದ್ಲು. ಅಶ್ವಿನ್ ಓದ್ತಾನೇ ಇದ್ದ. ಶೀತಲ್ ಎಲ್ಲವನ್ನೂ ಪುನರಾವರ್ತಿಸುತ್ತಿದ್ದಳು. ಅತ್ಯಂತ ಕಷ್ಟದ ಸಮಯವನ್ನು ಪದಗಳಲ್ಲಿ ಹೇಳುತ್ತಿದ್ದಾಳೆ ಅನಿಸಲು ಶುರುವಾಯಿತು. ಅವನ ಜೀವನ ಏನೋ ತಪ್ಪಾಗಿದೆ, ಆದರೆ ತಪ್ಪಿಗೆ ಯಾವುದೇ ವಿರೋಧವಿರಲಿಲ್ಲ. ಶೀತಲ್, ಅವಳಿಗಿಷ್ಟೊಂದೆಲ್ಲ ಅರ್ಥ ಆಗಿತ್ತು. ಡೈರಿಯ ಬಹುತೇಕ ಭಾಗವನ್ನು ಓದಿದ ನಂತರ ಅಶ್ವಿನ್ ಡೈರಿಯನ್ನು ಮುಚ್ಚಿ ಮುಂದೆ ಮೇಜಿನ ಮೇಲೆ ಇಟ್ಟ. ಬೆಳಗಿನ ಸೂರ್ಯ ಈಗಾಗಲೇ ಬಾಲ್ಕನಿಯಲ್ಲಿ ಕಾಣಿಸಿಕೊಂಡ. ಹೌದು, ಆದರೆ ಜೀವನದ ಬೆಳಗು ಇನ್ನೂ ಉಳಿದಿತ್ತು. ಇದರೊಂದಿಗೆ ಅಶ್ವಿನ್ನ ಹುಡುಕಾಟ ಶುರುವಾಗುತ್ತಿತ್ತು. ಆನ್ಯ ಜೊತೆ ಸ್ವಲ್ಪ ಸಮಯ ಕಳೆದ ನಂತರ ಅಶ್ವಿನ್ ಆಶ್ರಮದ ಕಡೆಗೆ ಹೋದನು. ಅಲ್ಲಿ ಸ್ವಲ್ಪ ಸಮಯ ಕಳೆದವನೇ ಸೀದಾ ಶೀತಲಾಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವರ ಮನೆಯ ಬಳಿಗೆ ಹೋದನು. ಇಂದು ಅವನ ಸೀಟಿನ ಪಕ್ಕದಲ್ಲಿ ಶೀತಲ್ ಡೈರಿ ಇತ್ತು. ಆ ಡೈರಿ ಶೀತಲ್ ಅಲ್ಲೇ ಕುಳಿತಿರುವಷ್ಟೇ ಆಪ್ತತೆಯನ್ನು ಅಶ್ವಿನ್ಗೆ ಕೊಡುತ್ತಿತ್ತು. ಅಶ್ವಿನ್ನ ಕಾರು ರಸ್ತೆಯ ಪಕ್ಕ ನಿಂತ ತಕ್ಷಣ ಅದರಿಂದ ಇಳಿದವನು ಸೌಮ್ಯವಾದ ಮುಖಭಾವದೊಂದಿಗೆ ನಡೆದು ಬಂದನು. ಶೀತಲಾಳ ಹೆತ್ತವರ ಮನೆಯಲ್ಲೂ ಯಾರೂ ಇಲ್ಲ ಎಂದು ವಿಶ್ವಾಸ್ ಅವನಿಗೆ ಹೇಳಿದ್ದ. ಆದ್ದರಿಂದ ಅಶ್ವಿನ್ಗೆ ಎಲ್ಲಿಂದ ಶುರು ಮಾಡಬೇಕು ಎಂಬುದೇ ತೋಚದಾಗಿತ್ತು. ಅವನು ಈಗ ಶೀತಲಾಳನ್ನು ಕಾಲದ ಕರುಣೆಯ ಮೇಲೆ ಬಿಡಲು ಇಷ್ಟಪಡಲಿಲ್ಲ. ಏಕೆಂದರೆ ಸಮಯ ಯಾರ ಸಂಬಂಧಿಯೂ ಅಲ್ಲ ಅಂತ ಅವಳೇ ಸ್ವತಃ ಡೈರಿಯಲ್ಲಿ ಬರೆದಿದ್ಲು. ಅಶ್ವಿನ್ ಶೀತಲಾಳ ಮನೆ ತಲುಪಿದ ತಕ್ಷಣ ಶೀತಲಾಳ 2 ನಾಯಿಗಳು ಅವನ ಬಳಿಗೆ ಓಡಿ ಬಂದವು. ಅವನ ಮೇಲೆ ಹಾರಲು ಶುರು ಮಾಡಿದವು. ಅವುಗಳನ್ನು ನೋಡಿ ಅಶ್ವಿನ್ ನಗುತ್ತಾ ಮಂಡಿಯೂರಿ ಕುಳಿತನು. ಅವುಗಳು ಅಶ್ವಿನ್ನನ್ನು ಮರೆತಿರಲಿಲ್ಲ. ಅಶ್ವಿನ್ ಕೂಡ ಅವುಗಳನ್ನು ಮರೆತಿರಲಿಲ್ಲ. ಅವುಗಳು ಅಶ್ವಿನ್ ಮೇಲೆ ಹಾರುತ್ತಲೇ ಇದ್ದವು. ಅವುಗಳ ಕಾಲಿನ ಕೊಳಕು ಹೆಜ್ಜೆಗುರುತುಗಳು ಅಶ್ವಿನ್ ಶರ್ಟ್ ಮೇಲೆ ಮೂಡಲು ಶುರು ಮಾಡಿದವು. ಇದ್ದಕ್ಕಿದ್ದ ಹಾಗೆ 3ನೇ ನಾಯಿ ದೂರದಿಂದ ಬಂದು ದೀರ್ಘ ಮತ್ತು ಗಟ್ಟಿಯಾದ ಸ್ವರದಲ್ಲಿ ಬೊಗಳಲು ಶುರು ಮಾಡಿತು. ಅಶ್ವಿನ್ ಎದ್ದು ಅದರ ಬಳಿಗೆ ನಡೆದಾಗ ಅದು ಹಿಂದಕ್ಕೆ ಸರಿದು ಮತ್ತೆ ಬೊಗಳಲು ಶುರು ಮಾಡಿತು. ಒಂದು ತರಹ ದೂರು ನೀಡುವಂತಿತ್ತು ಅದು. ಅಷ್ಟರಲ್ಲಿ ಶೀತಲ್ ಮನೆಯ ಬಾಗಿಲು ತೆರೆದುಕೊಂಡಿತ್ತು. ಕೈಯಲ್ಲಿ ನೀರಿನ ಜಗ್ ಹಿಡಿದುಕೊಂಡು ಒಬ್ಬ ಮಹಿಳೆ ಹೊರಬಂದಳು. ಬಹುಶಃ ಅವಳ ಉದ್ದೇಶ ನಾಯಿಗಳು ಬೊಗಳುವುದನ್ನು ತಡೆಯಲು ಅವುಗಳ ಮೇಲೆ ನೀರು ಸುರಿಯುವುದು ಆಗಿರಬಹುದು. ಆದರೆ ಇದ್ದಕ್ಕಿದ್ದಂತೆ ಅಶ್ವಿನ್ ಆ ನಾಯಿಗಳ ಜೊತೆ ಇರುವುದನ್ನು ನೋಡಿ ಆಕೆ ಸುಮ್ಮನೆ ನಿಂತಳು. ಅಶ್ವಿನ್ ಈಗ ಎದ್ದು ನಿಂತು ಆ ಮಹಿಳೆಯನ್ನು ನೋಡಿದ. ಅಶ್ವಿನ್ ತನ್ನದೇ ನಗರದಲ್ಲಿ ಈಗ ಎಲ್ಲರಿಗೂ ಚಿರಪರಿಚಿತ ಮುಖ. ಆದ್ದರಿಂದ ಆ ಮಹಿಳೆ ಗೌರವದಿಂದ ತನ್ನ ಕೈಗಳನ್ನು ಮುಗಿದಳು. ಅಶ್ವಿನ್, ನಮಸ್ತೆ, ನನ್ನ ಹೆಸರು ಅಶ್ವಿನ್ ಎಂದು ಕೈ ಮುಗಿದನು. ಆಕೆ,
ಯಾರಿಗೆ ತಾನೇ ನಿಮ್ಮ ಪರಿಚಯ ಇಲ್ಲ ಎಂದು ಗೌರವದಲ್ಲಿ ಹೇಳಿದಳು. ಅಶ್ವಿನ್, ನೀವು ಈ ಮನೇಲೇ ಇರೋದಾ ಎಂದು ಕೇಳಿದ. ಆಕೆ ಹೌದು ಎಂದಳು. ಅಶ್ವಿನ್, ಹಿಂದೆ ಈ ಮನೇಲಿ ವಾಸ ಮಾಡ್ತಿದ್ದವರು ಎಲ್ಲಿದ್ದಾರೆ ಎಂದು ಕೇಳಿದ. ಆಕೆ ಅವರು ಈ ಮನೇನ ಮಾರ್ಬಿಟ್ಟಿದ್ದಾರೆ ಎಂದರು. ಅಶ್ವಿನ್, ಅವರೀಗ ಎಲ್ಲಿದ್ದಾರೆ ಅಂತ ಹೇಳ್ಬಹುದಾ ಎಂದು ಕೇಳಿದ. ಆಕೆ ನನಗದ್ರ ಬಗ್ಗೆ ಗೊತ್ತಿಲ್ಲ ಎಂದಳು. ಅಷ್ಟರಲ್ಲಿ ಅಶ್ವಿನ್ ಮಾತನಾಡುತ್ತಿದ್ದುದನ್ನು ನೋಡಿದ ವೃದ್ಧೆಯೊಬ್ಬರು ಅವನ ಬಳಿಗೆ ಬಂದರು. ಅಶ್ವಿನ್ ಅವರನ್ನು ನೋಡಿ ಕೈ ಮುಗಿದ. ಆ ಮಹಿಳೆ, ಈ ಅಜ್ಜಿಗೆ ತಿಳಿದಿರುತ್ತೆ ಅವ್ರು ಎಲ್ಲಿಗೆ ಹೋದ್ರು ಅಂತ ಎಂದು ಹೇಳಿದರು. ಅಶ್ವಿನ್ ಮತ್ತು ಆ ಮಹಿಳೆಯ ಮಾತುಗಳನ್ನು ಈಗಾಗಲೇ ಕೇಳಿಸಿಕೊಂಡಿದ್ದ ಆ ಮುದುಕಿ ಮಾನಹಾನಿಯ ಭಯದಿಂದಾಗಿ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರಿಗೂ ಹೇಳಲಿಲ್ಲ. ಆದ್ರೆ ಅವಳು ತನ್ನ ಹಿರಿ ಮಗನಿಗೆ ಲಕ್ನೋದಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ಲು. ಬಹುಶಃ ಅಲ್ಲಿಗೆ ಹೋಗಿರಬಹುದು. ಅಶ್ವಿನ್, ಮಾನಹಾನಿ ಆಗುವಂಥದ್ದು ಏನಾಯಿತು ಎಂದು ಕೇಳಿದ. ಆ ವೃದ್ಧೆ, ಶೀತಲ್, ಅದೇ ಅವ್ರ ಮಗಳು. ಅವಳು ತುಂಬ ಮುದ್ದಾದ ಹುಡುಗಿ. ಅವಳು ವಿರಳವಾಗಿ ನೆರೆಹೊರೆಯಲ್ಲಿ ಹೊರಗೋಗ್ತಾ ಇದ್ಲು. ಅವಳ ಮದುವೆ ನಿಶ್ಚಯ ಆಗಿತ್ತು. ಆಮೇಲೆ ಮದುವೆ ಸಿದ್ಧತೆಗಳು ಸಹ ನಡೀತಾ ಇದ್ವು. ಮದುವೆಗೆ ಒಂದಿನ ಇದೆ ಅನ್ನುವಾಗ ಅವಳ ಬಾವಿ ಅತ್ತೆ ಇಲ್ಲಿಗೆ ಬಂದು ತುಂಬಾನೇ ನಾಟಕ ಮಾಡಿದ್ಲು. ಶೀತಲ್ ಬಗ್ಗೆ ಅವಳು ಏನೋ ಹೇಳಿದಳು. ಇದ್ದಕ್ಕಿದ್ದ ಹಾಗೆ ನಾಯಿಗಳು ಬೊಗಳಲು ಶುರು ಮಾಡಿದವು. ಆ ವೃದ್ಧೆ ನಾಯಿಗಳನ್ನು ನೋಡಿ, ನೋಡು, ಪ್ರಾಣಿಗಳು ಎಲ್ಲನೂ ಅರ್ಥ ಮಾಡ್ಕೊಳ್ತವೆ. ಅವು ತಮ್ಮದೇ ಆದ ಭಾಷೆಯಲ್ಲಿ ಹೇಳ್ತವೆ. ಆದರೆ ಮನುಷ್ಯರಿಗೆ ಅವುಗಳ ಭಾಷೆ ಅರ್ಥ ಆಗೋದಿಲ್ಲ. ಇದು ಹೇಗೆ ಸಾಧ್ಯ? ಒಂದು ಪ್ರಾಣಿಯ ಭಾಷೆ ಅರ್ಥ ಆಗುತ್ತದೆ. ಆಮೇಲೆ ಶೀತಲ್ ತನ್ನ ನಾಯಿಗಳನ್ನ ಇಲ್ಲಿಂದ ಕರ್ಕೊಂಡು ಹೋದ್ಲು. ಅವಳು ಅವುಗಳನ್ನ ಎಲ್ಲೋ ಬಿಟ್ಟು ಹೋಗಿರಬಹುದು. ಆದರೆ ಮರುದಿನನೇ ಅವೆಲ್ಲವೂ ಇಲ್ಲಿಗೆ ಮತ್ತೆ ವಾಪಸ್ ಓಡ್ ಬಂದ್ವು. ಸುಜಾತ ಮತ್ತೆ ಅವಳ ಗಂಡ ಕೂಡ ಇಲ್ಲಿರೋಕೆ ಇಷ್ಟಪಡಲಿಲ್ಲ. ಬಡವರು, ತುಂಬ ಸರಳವಾದ ಜನ. ತುಂಬ ಜನ ಅವರನ್ನು ಕೇವಲವಾಗಿ ನೋಡಿ ಆಡ್ಕೊಳ್ತಾ ಇದ್ರು. ಇದನ್ನು ಸಹಿಸೋಕ್ಕಾಗದೆ ಅವರು ಆತ್ರವಾಗಿ ಮನೇನ ಮಾರಿ ಹೊರಟೋದ್ರು. ಮತ್ತೊಮ್ಮೆ ನಾಯಿಗಳು ಬೊಗಳಲು ಶುರು ಮಾಡಿದವು. ಆ ಮಹಿಳೆ ತನ್ನ ಕೈಯಲ್ಲಿದ್ದ ನೀರನ್ನು ಅವುಗಳ ಮೇಲೆ ಎರಚಿದಳು. ಅವುಗಳು ಅಲ್ಲಿಂದ ಕಾಲು ಕಿತ್ತವು. ಅಶ್ವಿನ್ ಆ ನಾಯಿಗಳತ್ತ ಒಮ್ಮೆ ನೋಡಿ ಆ ಮುದುಕಿಯ ಕಡೆ ತಿರುಗಿ, ನಿಮ್ಗೆ ಅವ್ರ ಅಡ್ರೆಸ್ ನೆನಪಿದ್ಯಾ ಎಂದು ಕೇಳಿದ. ಮುದುಕಿ ಹೇಳಿದರು, ಇಲ್ಲಿ ಯಾರಿಗೂ ಅವ್ರ ವಿಳಾಸ ಗೊತ್ತಿಲ್ಲ. ಆದರೆ ಅವ್ರ ಮಗ ಲಕ್ನೋದಲ್ಲಿ ಬಹಳ ದೊಡ್ಡ ಕಂಪ್ನಿಯ ಪ್ರಸಿದ್ಧ ಲಾಯರ್ ಅಂತೆ. ನೀವು ಪ್ರಯತ್ನಿಸಿದ್ರೆ ಸಿಗ್ಬೋದು. ಹುಡುಕು ನೋಡಪ್ಪ. ಅಶ್ವಿನ್ ತನ್ನ ಕೈಗಳನ್ನು ಮಡಚಿ ಧನ್ಯವಾದಗಳು ಎಂದು ಹೇಳಿ ಮುಂದೆ ಸಾಗಿದನು. ಅಶ್ವಿನ್ ಆ ಮಹಿಳೆಯತ್ತ ಮತ್ತೆ ನೋಡಲಿಲ್ಲ. ಇದರಿಂದಾಗಿ ಅವಳಿಗೆ ಅಶ್ವಿನ್ ಮುಂದೆ ತಾನು ನಾಯಿಗಳಿಗೆ ನೀರೆರಚಬಾರದಿತ್ತು ಎಂದು ಅನಿಸಿತ್ತು. ನಾಯಿಗಳು ಅಶ್ವಿನ್ ಹಿಂದೆ ಓಡಲು ಶುರು ಮಾಡಿದಾಗ ಆ ಮಹಿಳೆ ಮತ್ತೆ ಅವುಗಳನ್ನು ಕೂಗಿದಳು. ಆದರೆ ಅವು ನಿಲ್ಲಲಿಲ್ಲ. ಆಕೆ ಅವುಗಳಿಗೆ ಒಡೆಯಲು ಮುಂದಾದಾಗ ಅಶ್ವಿನ್ ಹಿಂದೆ ತಿರುಗಿ ಆ ಮಹಿಳೆಯತ್ತ ನೋಡಿದ. ಅವಳು ತುಸು ಹೆದರುತ್ತಾ, ಅವು ಬೊಗಳುತ್ತಾ ಇದ್ವು ಎಂದಳು. ಅಶ್ವಿನ್, ಎಲ್ಲರೂ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸ್ತಾರೆ. ನಾಯಿಯ ದುಃಖ, ನೋವು ಮತ್ತು ಸಂತೋಷ ಅದರ ಬೊಗಳುವಿಕೆಯ ಮೂಲಕನೇ ಗೋಚರ ಆಗೋದು. ಇಲ್ಲಿವರೆಗೆ ಅವುಗಳು ನಿಮಗೆ ಉಂಟು ಮಾಡಿದ ಎಲ್ಲ ತೊಂದರೆಗಳಿಗೆ ನಾನು ಕ್ಷಮೆ ಯಾಚಿಸ್ತೀನಿ. ಆದರೆ ಭವಿಷ್ಯದಲ್ಲಿ ನಿಮ್ಮ ನಡವಳಿಕೆ ಮನುಷ್ಯರಂತೆ ಇರಬೇಕು ಅಂತ ನಾನು ನಿರೀಕ್ಷಿಸ್ತೀನಿ ಎಂದು ಹೇಳುತ್ತಾ ಅಶ್ವಿನ್ ಮುಂದಕ್ಕೆ ನಡೆದ. ನಾಯಿಗಳು ಅವನನ್ನು ಹಿಂಬಾಲಿಸಿದವು. ಕಾರಿನ ಬಳಿಗೆ ತಲುಪಿದ ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಂಡನು. ತನ್ನ ಕಾರಿನ ಡಿಕ್ಕಿಯನ್ನು ಓಪನ್ ಮಾಡಿದ. ಅದರಲ್ಲಿ 2 ನಾಯಿಗಳು ಹತ್ತಿ ತಕ್ಷಣ ಕುಳಿತವು. ಆದರೆ ಆ 3ನೇ ನಾಯಿ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಅಶ್ವಿನನ್ನ ನೋಡುತ್ತಲೇ ಇತ್ತು. ಮುಂದಿನ ಕ್ಷಣ ಅಶ್ವಿನ್ ಅದನ್ನು ಎತ್ತಿ ಡಿಕ್ಕಿಯ ಒಳಗೆ ಕೂರಿಸಿ ಡೋರ್ ಕ್ಲೋಸ್ ಮಾಡಿದ. ಡ್ರೈವಿಂಗ್ ಸೀಟಿನಲ್ಲಿ ಬಂದು ಕುಳಿತವನು ಆ ಡೈರಿಯತ್ತ ಒಮ್ಮೆ ನೋಡಿ ನಗುತ್ತಾ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿದ.